ಮಂದಿದ್ದಾರೆ. ಬಂಗಾರದ ಅಂಗಡಿಯವ್ರು ಏನ್ ಆಸೆ ಪಡ್ತಾರ ಅಂದ್ರೆ ಬಂಗಾರವನ್ನ ತಗೋಬೇಕಂದ್ರೆ ಆಸೆ ಪಡ್ತಾರೆ. ಕುರಿ ಯಾವ ಕುರಿ ಕಾಯವ ಇನ್ನಿಷ್ಟು ಕುರಿ ಬೆಳೆಸ್ಬೇಕಂತ ಆಸೆ ಪಡ್ತಿರ್ತಾರ. ಹೌದಾ? ಅದು ಒಂದು ದಿನ ಏನಾಗ್ತದಂದ್ರ ಸಂಘ ದೋಷ ಹಾಕಿರ್ತಿಲ್ಲ. ಬಂಗಾರದ ಅಂಗಡಿಯವ ಬಹಳ ದಿನಕ್ಕ ಅವಾಗ ಮೊದಲು ಬಂಗಾರ 2,500 ರೂಪಾಯಿ ಇತ್ತು. ಈಗ ಏನಾಗೈತ್ರಿ ಬಂಗಾರ? ಅದಕ್ಕೆಲ್ಲ ಕಾರಣ ನೀವ. ಯಾಕೆ ಹೇಳ್ರಿ? ಈ 5 ಗ್ಯಾರಂಟಿ ಬಂದು ಅದ ನಿಮ್ಗೇನು ಗ್ಯಾರಂಟಿ ಕೊಟ್ಟಾರ, ನಿಮ್ಗೇನು ಎಲ್ಲ ಫ್ರೀ ಕೊಟ್ಟಾರ ನೋಡ್ರಿ. ಆಧಾರ್ ಕಾರ್ಡ್ ಅದನ್ನು ತೋರಿಸ್ಬಿಟ್ರಿ ಎಲ್ಲರ. ಇವತ್ತಿನ ದಿನಮಾನದಲ್ಲಿ ಗಂಡು ಮಕ್ಕಳು ಪಾಳೆ ಏನಾದ್ರು ಪಾಠನ ಹೇಳಬಾರದು. ಗಂಡು ಮಕ್ಕಳು ಹಣೆ ಬರ ನೆಟ್ಟಿಗೆ ಈಗ 2 ವರ್ಷ. ಯಾಕಂದ್ರೆ ಹೆಂಡ್ರ ಕೈಯಾಗ ಏನಿದು ಐತಲ್ಲ ಆಧಾರ್ ಕಾರ್ಡ್, ಇವು ಏನಿವು ಲೆಕ್ಕ ನೀ ಏನಾರು ಮಾಡಿ ನಾ ಕೇಳೋದಿಲ್ಲ. ನಮ್ಮ ಮಂದಿ ಐತಿ. ಯಾಕೆ ಗೌರ್ಮೆಂಟ್ ನಮ್ದು ಐತೆ ಫ್ರೀ ಬಂದ್ಬಿಡೈತಿ ನೋಡ್ರಿ. ಎಲ್ಲಾ ಫ್ರೀ ಫ್ರೀ ಫ್ರೀ. ಮತ್ತೆ 2,500 ರೂಪಾಯಿ ಮೊದಲು ನಿಮಗೆ ಹೆದರ್ತಿದ್ರ ಅವ್ರು ಗಂಡು ಮಕ್ಕಳಿಗೆ. ಯಾಕ ಸಂತಿ ತರಕ್ ನೀನ ರೊಕ್ಕ ಕೊಡ್ತಿದ್ದಿ. ಭಟ್ರು ಬಿಡು 2,000 ರೂಪಾಯಿ ಗಂಡ್ತೈತಿ ಮಂದಿಗೆ. ಯಾವ್ದು ಬರೀ ಗೊತ್ತ. ಅದಕ್ಕೆ ಇನ್ನೊಂದು 2.5 ವರ್ಷ ಸುಮ್ಮನೆ ಇರಿ. ಗಂಡು ಮಕ್ಳಿಗೆ ಏನೋ ಅನ್ಬೇಡ್ರಿ. ಏನಾರ ನಿಮ್ಮನ್ನು ಬಿಟ್ಟು ತೀರ್ಥ ಯಾತ್ರೆ ಹೊರಟು ಬಿಡ್ತೈತಿ ನೋಡು ಮಂದಿ. ಈ ಎಲ್ಲ ಬಂಗಾರ ಕಡಿಮೆ ಇರುವಾಗ ಅವನು ಏನ್ ಮಾಡಿದ ಅಂದ್ರೆ ಒಂದು 5,000 ರೂಪಾಯಿ ತಗೊಂಡ ಬಂಗಾರ ತರಕ್ ಹೊಂಟಾವ. ಎಲ್ಲಿಗೆ? ಗಜೇಂದ್ರಗಢಕ್ಕೆ. ಇವಾಗ ಕುರಿ ಕಾಯವನು ಅವನು ಏನ್ ಮಾಡಿದ ಅಂದ್ರೆ ಒಂದು 5-6 ಕುರಿನ ಮಾರಿ ಬರೋಣ ಅಂತ ಅವನು ಹೋದ. ಯಾವ ಊರಾರ ಇಬ್ರು? ಇದವರ ಇಬ್ರು ಹೋದ್ರು. ಬಂಗಾರದ ಅಂಗಡಿಯ ಬಂಗಾರ ತಗೊಂಡ 4-5 ತೊಲೆ ಬಂಗಾರ ತಗೊಂಡ. ಇನ್ನು ಕುರಿ ಕಾಯಕ್ ಕುರಿ ಹೋಗಿದ್ದಲ್ಲ ಮಾರಾಕ, ಅವನು ಒಂದು 4-5 ಮರಿ ಮಾರಿದ ರೊಕ್ಕ ತಗೊಂಡ. ಅವನು ಅಲ್ಲಿ ಭೇಟಿ ಆದ, ಇವನು ಅಲ್ಲೇ ಭೇಟಿ ಆದ. ಇಬ್ರು ಒಂದೇ ಊರವ್ರ. ಅಲ್ಲಿ ಹೋಗಿ ಭೇಟಿ ಆಗ್ಬಿಟ್ರು. ಎದಕ್ ಬಂದಿದ್ದಿ ಅಂತ ಬಂಗಾರದ ಅಂಗಡಿ ಅವ್ರು ಕೇಳಿದ. ಕುರಿ ಮಾರಕ್ ಬಂದಿದ್ವಿ ಅಂತ ಅವ ಅಂದ. ನೀ ಎದಕ್ ಬಂದಿದ್ದಿ ಅಂದ. ಮತ್ ಇವ ಅಂದ ಇಲ್ಲ ಬಂಗಾರ ತೊಳಕ್ ಬಂದಿನಿ ಅಂತ ಇವ ಅಂದ. ಇದ್ದದ್ ಒಂದೇ ಊರನವ್ರು ಅಂದ್ರೆ ಇದ್ದದ್ ಹೇಳ್ಬಿಡ್ತಾರ. ಹೇಳಿದ್ರು ಬಂಗಾರದ ಅಂಗಡಿ ಅವನಿಗೆ ಕುರಿ ಕಾಯುವ ಅವನ ಬಗ್ಗೆ ಗೊತ್ತಿತ್ತು. ಊರನವ್ರಂದ್ರೆ ಗೊತ್ತಿರ್ತೈತಲ್ಲ. ಅವಾಗ ಕುರಿ ಕಾಯುವ ಏನ್ ಮಾಡಿದ ಅಂದ್ರೆ ಆ ಕುರಿ ಮಾರಿದ್ನಲ್ಲ, ಮಾರಿದ ಮೇಲೆ ಈ ಬಂಗಾರದ ಅಂಗಡಿಯ ಅಂದ ನೋಡಪ್ಪ, ಮತ್ತೆ ನೀನು 2-3 ಹೆಣ್ಣು ಮಕ್ಳು ಅದಾಳ, ನೀನು ಸ್ವಲ್ಪ ಕುಡಿತಿ, ಕುರಿ ಮಾರಿ ಆ ರೊಕ್ಕದೊಳಗೆ ನೀ ಏನಾರ ಒಂದಿಷ್ಟು ಬಂಗಾರ ತಗೊಂಡ್ರೆ ನಾಳೆ ನಿನ್ನ ಮಕ್ಕಳಿಗೆ ಉಪಯೋಗ ಆಕೈತಿ, ಬಾ ಬಂಗಾರ ಕೊಡಿಸ್ತೀನಿ ಅಂತ. ಕುಡಿದು ಹಾಳು ಮಾಡಿಬಿಡ್ತಿ, ಇಲ್ಲ ಕುಡಿದು ಎಲ್ಲರೂ ಬಿತ್ತಿ ಅಂದ್ರೆ ಎಲ್ಲ ರೊಕ್ಕ ಕಳ್ಕೊಂಡು ಹೋಗ್ತಿ ಬಾ ಅಂದ. ಮತ್ತ ಅವ ಚಲೋ ಇದ್ನಲ್ಲಿ ಕುಡ್ದಿದ್ದಿಲ್ಲ. ಅವಾಗ ಅವ ಅಂದ ಹೌದು ನೀ ಹೇಳೋದು ಕರೆ ಐತಿ, ತಗೊಂಡ ನಡಿ ಅಂದ. ಹೋದ, 1 ತೊಲೆ ಬಂಗಾರ ಕೊಡ್ಸಿದ. ಹಳೆ ಬರ್ಬೇಕಾದ್ರೆ ಅವ ಅಂದ ಕುಡಿಬಾರ್ದು ನೋಡಂತ. ಕುಡಿಯಂಗಿಲ್ಲಪ್ಪ ಇವತ್ತು, ಒಟ್ಟ ಕುಡಿಯಂಗಿಲ್ಲ. ಬರ್ಬೇಕಾದ್ರ ಇನ್ನೇನು ಮನೆಗೆ ಊರಿಗೆ ಬರ್ಬೇಕಂದ್ರೆ ಬಸ್ ಮಿಸ್ ಆತ. ಮಿಸ್ ಆಗೋದು ಯಾಕೆ ಮಿಸ್ ಆತಂದ್ರೆ ಇವಾಗ ಕುರಿ ಕಾಯವ ಇಲ್ಲ ಸಂತಿ ತರಾಕ್ ಹೋಗಿದ್ನಲ್ಲ, ಸಕ್ರೆ ಬಿಟ್ಟು ಬಂದಿನಿ ಅಂತ. ಸಕ್ರೆ ಕಟ್ಟಿಸಿದೀನಿ, ಅಂಗಡಿ ಒಳಗೆ ಸಕ್ರೆ ಬಿಟ್ಟು ಬಂದಿನಿ, ಸಕ್ರೆ ತರ್ತೀನಿ ತಡಿ ಅಂತ ಹೇಳಿ ಹೋದ. ಅವ ಸಕ್ರೆ ತರಕ್ ಹೋಗಿದ್ದಿಲ್ಲ. ಸಾಯಂಕಾಲ ರಾತ್ರಿ ಅದ್ರ ಹೋಗಿದ್ದ. ಎಣ್ಣೆ ಹೊಡ್ಯಾಕ್ ಹೋಗಿದ್ದ. ಎಣ್ಣೆ ಹೊಡ್ಯಾಕ್ ಹೋದ. ಇವ ಸಂತಿ ಗಂಟಿಟ್ಟಾನ. ಅವ ಬರೋ ಮಠ ಇವ ಕಾದ ಕಾದ ಕಾದ. ಅವ ಬರ್ಬೇಕಾದ್ರ ತಗೊಂಡು ಬಂದು ಇವ ಗೊತ್ತಾತು, ಅಯ್ಯೋ ಸಕ್ರೆ ತರಕ್ ಹೋಗಿಲ್ವ, ಸೆರೆ ತರಕ್ ಹೋಗ್ಯಾನ ಅನ್ನೋದು ಗೊತ್ತಾತು. ಕರ್ಕೊಂಡು ಬರ್ಬೇಕರಿಂದ ಬಸ್ ಮಿಸ್ ಆಗ್ಯದ, ಬಸ್ ಇಲ್ಲ, ಹೆಂಗ್ ಮಾಡೋದು ಅನ್ಕೊಂಡ. ಏನಾರ ಆಗಲಿ ಇಬ್ರು ಜೋಡಿಗೆ ಒಂದ ಊರವ್ರದಿವಿ. ಅವನು ಕರ್ಕೊಂಡು ಹಂಗ ಮಾತಾಡ್ಕೊಂತ ಊರ್ ಮುಟ್ಟಿ ಬಿಡೋದಂತ ನಡ್ಕೊಂತ ಬರಾಕತ್ತಿದ್ರು. ಇನ್ನ ಉಳ್ಕೊಂಡ್ವಿ ಅಂದ್ರ ಗಜೇಂದ್ರಗಡ ರಾತ್ರಿ ಎಲ್ಲಾರ ನಮ್ಮ ಕಳ್ರು ಅವಾಗ ಕಳ್ರ ಹಾವಳಿ ಬಾಳ. ಕಳ್ರೆಲ್ಲ ಏನಾರ ಸೇರಿ ನಮ್ಮನ್ನ ಹೊಡೆದು ಬಡದು ಬಂಗಾರ ಹಿಂಗಾರ ಕಿತ್ಕೋಬಹುದು. ಅದಕ್ಕೆ ನಡ್ಕೊಂತ ಇಬ್ರು ಮಾತಾಡ್ಕೊಂತ ಊರ್ ಮುಟ್ಬಿಡೋಣ ಅಂತ ಕುರಿಕಾಯವ ಅಕ್ಷರವ ಇಬ್ರು ಮಾತಾಡ್ಕೊಂತ ಬರಾಕತ್ತಿದ್ರು. ಇವ ಹೆಂಗ ದಾರಿ ನಡೆದ
ರಾಜೂರು ದಾಟಿ ಮುಂದೆ ಬಂದು ನೋಡ್ರಿ, ಇದು ಯಾವ್ರಿ ಬೇಲೂರು ಕ್ರಾಸ್ ಆಯ್ತು, ಅಲ್ಲಿ ಬೇವಕಟ್ಟಿ ಕ್ರಾಸ್. ಅಲ್ಲಿ ಬರೋದ್ರೊಳಗ ಇವರು ಫುಲ್ಲು ನಿಶೆ ಹೆಚ್ಚಾಗಿ ಅಲ್ಲೇ ಮಕ್ಕೊಂಡ ಬಿಟ್ಟ. ಯಾರೇ ಕುರಿಕಾಯ. ಇವ ಮಲಗಿ ಆದ್ಮೇಲೆ ಇವ ಏನ್ ಮಾಡ್ಬೇಕು ಹೇಳ್ರಿ, ಒಬ್ನ ಬರಕ್ಕ ಅನ್ಸಾಕತ್ತಿದೀವ. ಇವನ ಹತ್ರ 5 ತೊಲಿ ಬಂಗಾರ ಐತಿ. ದಾರ್ಯಾಗ ಯಾರು ಕಾಳ್ರು ಬಂದ್ರೆ 5 ತೊಲಿ ಬಂಗಾರ ಹಾಳಾಕೈತೆ ಅಂದ. ಹೆಂಗ್ ಮಾಡ್ಬೇಕಂತ ಇವೇನು ದಾರ್ಯಾಗ ಮಲಗಿದ. ಅವನು ಮಲಗಿದ ಜಾಗದಾಗ ಒಂದು ಗಿಡ ಇತ್ತು. ಆ ಗಿಡ ಹತ್ತಿ ಕುಂತಿದ್ದೀವ. ಯಾರು? ಅಕ್ಷರ ಹತ್ತಿ ಕುಂತಿದ್ದ. ಏನೋ ಎಂತ ಗೊತ್ತಿಲ್ಲ, ಅವ್ರ ಪಾಪ ಏನೋ ಅಥವಾ ಅವ್ರದ್ದು ಕಷ್ಟ ಏನೋ ಗೊತ್ತಿಲ್ಲ. ಅವ್ರ ಹಣೆ ಬರಕ್ ಅವತ್ತು ಅದೇ ದಾರಿ ಹಿಡಿದು ಕಳ್ಳರು ಬಂದ್ರು. ಕಳ್ಳರು ಬಂದವ್ರ ಏನ್ ಮಾಡಿದ್ರು ಗೊತ್ತಾ? ಹಿಂಗ ಅಮಾವಾಸ್ಯೆ ಕತ್ಲಿತ್ತು, ಕತ್ತಲದೊಳಗ್ ಕಾಣಲಿಲ್ಲ. ಹಿಂಗ ನಡ್ಕೊಂತ ಬರ್ಬೇಕಾದ್ರೆ ಸ್ವಲ್ಪ ಎಡವಿದ ಒಬ್ಬ ಕಳ್ಳ. ಕತ್ತಲದಾಗ ಎಡವಿದ ಮೇಲೆ ಅವನು ಅಂತಾನ, ಏನಪ್ಪ ಏನು ಕೊಡ್ಡ ಗಿಡ್ಡ ಬಿದ್ದಿರ್ಬೋದು ಅಂತ. ಕೊಟ್ಟ ಬಿದ್ದೈತಿ ನೋಡಿ, ಇಲ್ಲಿ ಹೆಂಗ್ ಬಿದ್ದೈತಿ ಕಟಿ ಕೊಡ್ಡ ಅಂತ. ಸೀದಾ ಮಾತಾಡ ಅಂದಿವ, ಕೆಳಗ್ ಬಿದ್ದ ಸೀದಾ ಮಾತಾಡಂತ. ಅವಾಗ ಅಂತಾನ, ಇದೇನೋ ಕೊಟ್ಟು ಮಾತಾಡ್ತಾನ. ಕೊಟ್ಟ ಅಲ್ಲ, ನಾನು ಮನುಷ್ಯ ಅದೀನಿ ಅಂದ. ಬ್ಯಾಟ್ರಿ ಇತ್ತು, ಬ್ಯಾಟ್ರಿ ಹಿಡಿದು ನೋಡಿದ ತಕ್ಷಣ ಬಿದ್ದಿತ್ತಿದ್ರು. ಎಣ್ಣೆ ಹೊಡ್ಕೊಂತ ಎಣ್ಣೆ ಹೊಡೆದು ನಿಷೇಧ ಬಿದ್ದಿತ್ತಲ್ಲ. ಇನ್ನೊಬ್ಬ ಒಂದ ಚಕ್ಕರ್ ಮಾಡ, ಅವನ ಹತ್ರ ಏನಾರ ಐತೆ ನೋಡಲ್ಲ. ಅವ ಕಾಳ ಅಂದ, ಅವನ ಹತ್ರ ಏನೈತು ಮಾರಾಯ. ಅವನ ಹತ್ರ ಇದ್ದಿದ್ರ ನೆಟ್ಟಿಗೆ ಮನೆ ಹೋಗಿ ಮಲಗುತ್ತಿದ್ದವ. ಇದ್ದದ್ದೆಲ್ಲ ಖಾಲಿ ಮಾಡಿಕೊಂಡು ದಾರ್ಯ ಮಾಡ್ಕೊಂಡು ಅವನ ಹತ್ರ ಏನೈತಿ ಅಂತ. ಇದು ಅಂತ ಸೀದಾ ಮಾತಾಡಿ, ಏನೂ ಇಲ್ಲಂತಿ. ಒಂದ್ ತೊಲಿ ಬಂಗಾರ ಐತಿ ನನ್ನ ಹತ್ರ. ಒಂದ್ ತೊಲಿ ಬಂಗಾರ ಐತಿ ಅಂದ. ಅಯ್ಯೋ ಶಿವ, ನಿನ್ನ ಹತ್ರ 1 ತೊಲಿ ಬಂಗಾರ ಐತಲ್ಲ, ಏನು ಸಾಕ್ಷಿ? ಇದ್ದದ್ದೆಲ್ಲ ಕುಡಿದು ಸರಾಯಿ ಅಂಗಡಿಯಾಗ ಇಟ್ಟು ಬಂದದ್ರ ಮನಿ ಊರಿಗೆ ಹೋಗಾಕ ಬಸ್ ಟಿಕೆಟ್ ಕೊಡಾಕ ರೊಕ್ಕಿಲ್ಲ ಅಂತ ನಡ್ಕೊಂತ ಹೋಗಿ ಇಲ್ಲೇ ಬಿದ್ದಿ. ನಿನ್ನ ಹತ್ರ ಏನೈತಿ ಅಂದ್ ನೋಡ್ರಿ. ಬಾಳ ಮಾತಾಡ್ಬೇಡ ನೀವು, ನನ್ನ ಹತ್ರ ಏನೂ ಇಲ್ಲ ಅಂತಿ. ಬೇಕಾದ್ರೆ ಮ್ಯಾಲ ಗಿಡದಾಗ ಪತ್ತಾರ ಕುಂತಾನ, ಮ್ಯಾಲ ಗಿಡದಾಗ ಕುಂತಾನ. ಅವ್ನು ಕೇಳೋದ್ರ ತಕ್ಷಣ ಗಿಡದಾಗ ಕುಂತಾವ, ಅಲ್ಲೇ ಪಂಚರ್ ಆಗುತ್ತೆ. ಈ ಮಗನ ಸಂಬಂಧ ಬ್ಯಾಟ್ರಿ ಬಿಟ್ರ ಅವರು ಗಿಡದಾಗ ಕುಂತಿದ್ವಿ, ಕೈ ನಡಿಗಿಸಿ ಅಂತ ಕೊಟ್ಟಿದ್ವು. ಎಲ್ಲಿ ಹೇಳ್ತಾನೆ. ಅದಕ್ಕೆ ನಾ ಹೇಳೋದು, ನಿಮ್ಗೆ ಸತ್ಯ ತಿಳಿಬೇಕಂದ್ರೆ ಅವ್ರಿಗೆ ಎಣ್ಣೆ ಹೊಡೆಸಕ್ಕೆ ಎಲ್ಲ ಸತ್ಯ ಹೇಳ್ಬಿಡ್ತೈತಿ. ಎಣ್ಣೆ ಹೊಡೆದವ್ರು ಒಟ್ಟ ಮುಚ್ಚಿಟ್ಕೊಳಂಗಿಲ್ಲ. ಇನ್ನ ಕೋರ್ಟಿನೊಳಗ ಜಡ್ಜ್ ಮುಂದೆ ಸುಳ್ಳು ಹೇಳ್ಬೋದು. ನಾವೆಲ್ಲ ಪ್ರಮಾಣ ಮಾಡಿಸ್ತೀವಿ, ಭಗವದ್ಗೀತೆ ಮುಟ್ಟಿಸ್ತೀವಿ, ಏನೆಲ್ಲ ಮುಟ್ಟಿಸ್ತೀವಿ. ಹೇಳೋದೆಲ್ಲ ಸುಳ್ಳು ಹೇಳಿರ್ತೀವಿ. ಅದಕ್ಕೆ ಹಾಗಾಗ್ಬಾರ್ದು. ನಿಜ ಗೊತ್ತಾಗ್ಬೇಕಂದ್ರೆ ಅವ್ರಿಗೆ ಒಂದು ಪಾಕೆಟ್ ಅನಿಸ್ಬೇಕು. ಎಲ್ಲ ಕಟ್ಟಿ ಬಿಡ್ತಾರ, ಎಲ್ಲ ಒಟ್ಟ ಏನು ಇಟ್ಕೊಳ್ಳೋದಿಲ್ಲ. ಹಂಗ ಅವ ಯಾವಾಗ ಹೇಳಿದ ಮ್ಯಾಲ್ ಕುಂತ ತರಬಿಟ್ಟು ನಡಗಕತ್ತಿದ್ ನೋಡ್ರಿ. ಯಾಕರಪ್ಪ ಅಂದ. ಯಾಕ್ರಿ, ನಿನ್ನ ಹತ್ರ ಏನೈತಿ? ನನ್ನ ಹತ್ರ ಏನೂ ಇಲ್ರಿ, ಸುಮ್ಮನೆ ಕುಂತೀನಿ ಗಿಡ ಏರಿ. ಮಂಗ ಇದು ಕರಡಿ ಕಾಟ ಬಾಳ್ರಿ ಈ ಕಡೆ, ಅದಕ್ಕೆ ಕುಂತೀನ್ರಿ ಅಂದವ. ಇವತ್ತು ಕೆಳ ಮಕ್ಕಳು ಸುಳ್ಳು ಬಿಡ್ಬೇಕಿಲ್ಲ ಮಗ. 5 ತೊಲಿ ಬಂಗಾರ ತಗೊಂಡಾರ ನೋಡ್ರಿ ಅಂದ. ಅಂದಮೇಲೆ ಏನಪ್ಪ ಇದು ಹೆಂಗ್ ಮಾಡೋದು? ಈಗ ಬಂಗಾರ ಕೊಡ್ತೀಯೋ ನೀನು ಪ್ರಾಣ ತೆಗಿಲಿ ಅಂತ ತಿಳ್ಕೊಂಡು ಕಳ್ಳರು ಹೇಳಿದ ಮೇಲೆ ಕಳ್ಳರ ಕೈಗೆ 5 ತೊಲೆಯ ಬಂಗಾರವನ್ನ ಅಕ್ಷರರಾವ್ ಕೊಟ್ಟ. 1 ತೊಲೆಯ ಬಂಗಾರವನ್ನ ಈ ಕುರುಬರಾವ್ ಅಂದ್ರೆ ಕುರಿಕಾಯ ಕೊಟ್ಟ. ಒಟ್ಟಾರೆ 6 ತೊಲೆಯ ಬಂಗಾರವನ್ನ ತಗೊಂಡು ಯಾರು ಹೋದ್ರು ಅಂದ್ರೆ ಕಳ್ಳರು ಹೋದ್ರು. ಅಕ್ಷರರಾವ 5 ತೊಲೆಯ ಬಂಗಾರವನ್ನ ಕಳ್ಕೊಂಡಿದ್ದು ಯಾವುದರಿಂದ ಅಂದ್ರೆ ಕುಡುಕನ ಸಂಘವನ್ನ ಮಾಡಿ ಕಳ್ಕೊಂಡ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಅದಕ್ಕೆ ಮಹಾತ್ಮರ ಸಂಘದೊಳಗೆ ನಾವಿದ್ರೆ, ಜ್ಞಾನಿಗಳ ಸಂಘದೊಳಗೆ ನಾವಿದ್ರೆ, ಯೋಗಿಗಳ ಸಂಘದೊಳಗೆ ನಾವಿದ್ರೆ ನಮಗೂ ಜ್ಞಾನ, ಯೋಗ, ಆಧ್ಯಾತ್ಮ ಎಲ್ಲದೂ ಮಹಾತ್ಮರಿಂದ ಆಶೀರ್ವಾದವಾಗ್ತದೆ ಅನ್ನುವಂಥ ಮಾತನ್ನ ತಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಂಡು ನೀವು ಅನುಭಾವಿಗಳ ಸಂಘದಲ್ಲಿರಿ. ದಿನನಿತ್ಯ ಪ್ರವಚನಕ್ಕೆ ನೀವೆಲ್ಲ ಬರ್ರಿ ಅನ್ನುವಂಥ ಮಾತು ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ.
ಆಯ್ತಲ್ಲ, ನಮ್ಮ ಜೋರು ಜಯಘೋಷ ಮಾಡ್ಬಿಟ್ಟು ಸಾಂಬಜೇ ನಮ ಪಾರ್ವತಿ ಪರಮೇಶ್ವರ जगज्योति बसवेश्वर महाराज की जय, कुमारेश्वर महाराज की जय, विजय महंतेश्वर महाराज की जय मंगलम. ನಮ್ಮಪ್ಪ ಎಲ್ಲರೂ ಅಂದಿರ ನಾಳೆ ಹೇಳ್ತೀನಿ ಮತ್ತೆ. ಇವತ್ತಿನ ಪ್ರಸಾದ ಸೇವೆಯನ್ನು ಗುರುಮಾತೇಶ್ ಸರ್ಕಾರಿ ಪಟ್ಟಣ